ಸಿಗ್ನಲ್ ಬಿಡ್ತು ಗುರು 5 ಸೆಕೆಂಡ್ 3 2 1 ಮೂವ್ ಆಗ್ರೋ. ಅಯ್ಯೋ ನಜ್ಜಿ ತಿರ್ಗ ಮತ್ತೆ 0 ತಿಳಿಸ್ತಾ ಇಲ್ಲ ಬಿಡ್ರಲ್ಲಿ ನನ್ನ ಅಗ್ಲಾಗ ಎಷ್ಟೊತ್ತು ನಿಲ್ಸ್ಕೊಳ್ತೀರಪ್ಪ. ಇವರು ಬಿಡಲ್ಲ ಅಂತಿದ್ರೆ ಸಿಗ್ನಲ್ ಏನಕ್ಕಾದ್ರೂ ಹಾಕ್ತಾರೆ. ತಿರ್ಗಾ ಸಿಗ್ನಲ್ ಟೈಮಿಂಗ್ ಆದಮೇಲೆ ಕೂಡ ನಾನು ವೆಯ್ಟ್ ಮಾಡಬೇಕು ಮತ್ತು ಒಂದು 15 ಸೆಕೆಂಡ್ಸು. ಏನಕ್ಕೆ ಹಾಕ್ಬೇಕು ಟೈಮಿಂಗು? ಹಾಕ್ಬಾರ್ದು, ಕರೆಕ್ಟ್ ಟೈಮಿಂಗ್ ಹಾಕಬೇಕು ಅಲ್ವಾ? ನಮಗೆ ಇರುತ್ತೆ ಅವರು ಎಲ್ಲೋ ಹೋಗಬೇಕು ಅಂತ ಅಂದ್ಕೋಬೇಕಾದ್ರೆ ನೀವು ಈ ಥರ ಸಿಗ್ನಲೆಲ್ಲ ಹಾಕಿದ್ರೆ ಹೆಂಗಾಗುತ್ತೆ ಹೇಳಿ? ಇಲ್ಲೊಂದು ಸಿಗ್ನಲ್ ಹಾಕಿದ್ರ ಇಲ್ಲ ಹೂ ಸಿಗ್ನಲ್ ಮಾತ್ರ ಆಗ್ಬೋಡ್ರಪ್ಪ. ಆಗೋದು ನಿಂತು ಸಾಕಾಯ್ತು. ಅವಾಗಲೇ ಬಿಸ್ಲಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅದೇ ಮ್ಯಾಟ್ರಿ ಅವ್ರದ್ದು. ಬಿಸಿಲು ಬೇರೆ ಎಕ್ಸಾಕ್ಟ್ ಕಣ್ಣಿಗೆ ಹೊಡಿತಿದೆ, ಅದು ಬೇರೆ ಹೆಲ್ಮೆಟಲ್ಲಿ ಬೇರೆ ಒಳಗಡೆ ಕುದೀತಿದೆ, ನೀರು ಹಂಗೆ ಸೂರಿದೆ, ಹಂಗಿದೆ ಗುರು ಸಿಗ್ನಲ್ ತಿರ್ಗಾ. ಅಪ್ಪ ಎಷ್ಟೊತ್ತು ಗುರು ಬಂದೆ ನಾನು, 2 ನಿಮಿಷನೂ ಹೋಗಿಲ್ಲ, ಆಗಲೇ ತಿರ್ಗಾ ಆಗ್ಬಿಟ್ಟ. ಒಂದು ಟೈಪಲ್ಲಿ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಬಂಕ್ ಹೊಡ್ಕೊಂಡು ಬರ್ತಾಯಿದ್ವಿ ಏನಕ್ಕೆ ಸ್ವಿಮ್ಮಿಂಗ್ ಹೊಡಿಯೋಕ್ಕೆ. ಸಮ್ಮರಲ್ಲಿ ಸ್ವಿಮ್ಮಿಂಗ್ ಹೊಡೆದಾದ್ಮೇಲೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾಯಿದ್ವಿ. ಅದು ಒಂದು ಸೀನೇ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ನಾನು ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಕಾಲೇಜಿಗೆ ಬರೋಲ್ಲ. ನಾವು ಮೂವಿ ಥಿಯೇಟ್ರ್ ಕೂಡ ಹೋಗೋದಿಲ್ಲ. ಕಾಲೇಜಿಗೆ ಬಂದಾದಮೇಲೆ ಕಾಲೇಜಲ್ಲಿ ಬಂಕ್ ಹೊಡ್ಕೊಂಡು ಒಂದು ಸತಿ ಏನಕ್ಕೆ ಬಂಕ್ ಹೊಡೆದೆ ಅಂದರೆ ಆ ಟೈಮಲ್ಲಿ ಅವತ್ತು ಸ್ಪೋರ್ಟ್ಸ್ ಡೇ. ನಾವು ಯಾವ ಸ್ಪೋರ್ಟ್ಸ್ ಆಗ್ತೀವಿ, ಸ್ಪೋರ್ಟ್ಸಿಲ್ಲ ನೇಮ್ ಕೊಟ್ಟಿಲ್ಲ ಏನಿಲ್ಲ. ಕಂಪ್ಲೀಟ್ ಅವತ್ತು ಬಂದುಬಿಟ್ಟು ಯಾರು ನಮಗೆ ಕ್ಲಾಸು ತೊಗೊಳಲ್ಲ. ಸೊ ನಾನು ಏನು ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸೆಲ್ಲ ಸರಿ ಮತ್ತು ಇನ್ನೇನು ಮಾಡೋದು ಅಂತ ಕೇರ್ಪುರಂ ಇದೇ ನೋಡಿ ಕಿಶೋ ಥಿಯೇಟರು, ಈಗಿಲ್ಲ ಕಿಶೋ ಥಿಯೇಟ್ರು, ಬಟ್ ಆಗಿತ್ತು ಅವತ್ತು. ನಾನು ಹೋಗಿದ್ದು ಕಿರಿಕ್ಪಾಟಿ. ನಾನು ಕಿರಿಕ್ಪಾಟಿ ಯಾಕೆ ಹೋಗ್ಬೇಕಂತ ಅಂದ್ಕೊಂಡೆ ಅಂದರೆ, ಕ್ಲಾಸ್ ರೂಮಲ್ಲಿ ಏನಾಗ್ತೈತೆ ಅಂದರೆ ಎಲ್ಲರೂ ಮೂವಿ ನೋಡ್ರಿ ಎಲ್ಲ ಬಂದಾದ್ಮೇಲೆ ಡೈರೆಕ್ಟ್ ಹೊಡಿಯೋರು. ಅದರಲ್ಲಿ ಒಂದು ಸೀನ್ ಬರುತ್ತೆ, ಒಂದು ಮೊಟ್ಟೆ ಬಂತು ರ್ಯಾಗಿಂಗ್, ಒಂದು ಮೊಟ್ಟೆ ಬಂತು 2 ಮೊಟ್ಟೆ ಬಂತು. ಸೊ ಅದು ನಮಗೊಂಥರ ಏನಿದು ಏನಕ್ಕೆ ಹಿಂಗೆ ಆಡ್ತೇವೆ ಕೇಳಿದೆ. ಆಮೇಲೆ ಇಲ್ಲ ಕಿರಿಕ್ಪಾಟಿ ಮೂವಿಯಲ್ಲಿ ಇದು ಥರ ಬರುತ್ತೆ ಸೀನು, ಕಂಪ್ಲೀಟ್ ಕಾಲೇಜ್ ಬಗ್ಗೆ ಇದೆ, ಕಾಲೇಜು ಒಂದು ಫಸ್ಟ್ ಆಫ್ ಫುಲ್ಲು ಕಾಲೇಜ್ ಬಗ್ಗೆ. ಸೊ ಆಯಿತಪ್ಪ ನೋಡೋಣ ಅಂತ. ಅವತ್ತು ಯಾರೂ ಲೆಕ್ಚರರು ಬಂದಿಲ್ಲ. ಸೊ ಆಯಿತು, ಇಲ್ಲದೇ ಇರೋರು ನೀವು ಗ್ರೌಂಡಲ್ಲಿ ಹೋಗಿ ನೋಡ್ಕೊಂಡು ಯಾರ್ಯಾರು ಏನೇನು ಮಾಡ್ತಿದ್ದೀರ. ನಮಗೆ ಜಾಸ್ತಿಲ್ಲ ಇಂಟ್ರೆಸ್ಟ್ ಇಲ್ಲ, ಅಲ್ಲೋ ಕುತ್ಕೊಂಡು ಇನ್ನೊಬ್ಬ ನಾಡೋದನ್ನ ನಾವು ನೋಡೋಕ್ಕೆ. ಸರಿ ಆಯಿತು ಅಂತ ಬಿಟ್ಟು ಸರಿ ಹೋದ್ವಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಾವು ಹೋಗಿದ್ದು ನೆಕ್ಸ್ಟ್ ಡೇನೇ ಶಿವರಾಜ್ ಕುಮಾರ್ದು ಶ್ರೀಕಂಠ ಮೂವಿ ರಿಲೀಸ್ ಆಯಿತು. ಅವ್ರು ರಿಮೂವ್ ಮಾಡಿಬಿಟ್ರು ಅವತ್ತು. ಸೊ ನಾವು ಅಂದ್ಕೊಂಡ್ವಿ ಒಳ್ಳೆ ಕೆಲಸ ಮಾಡಿದ್ವಿ, ನಾವು ಬಂದು ನೋಡಿ, ಇಲ್ಲಾಂದರೆ ನಮಗೆ ಥಿಯೇಟ್ರ್ ಫೀಲ್ ಮಾಡೋಕ್ಕೆ ಸಿಗ್ತಿದ್ದಿಲ್ಲ ಮೂವಿ ಅಂತ. ಸೊ ಅದೇ ಆವಾಗಲೇ ನಾನು ಫಸ್ಟ್ ಟೈಮು ಥಿಯೇಟ್ರಿಗೆ ಹೋಗಿದ್ದು. ಸೊ ಅದೊಂದು ಫೀಲ್ ಚೆನ್ನಾಗಿತ್ತು ಸ್ಕೂಲ್ ಜೊತೆ. ಅದು ಬೇರೆ ಸ್ಕೂಲ್ ಯೂನಿಫಾರ್ಮಲ್ಲಿ ಕಾಲೇಜ್ ಯೂನಿಫಾರ್ಮಲ್ಲಿ ಹೋಗಿದ್ದು. ನಮ್ಗೆ ಫುಲ್ ಭಯ, ತಗೋ ಮುಖನ ಯಾರಾದರೂ ಹಾಕೊಟ್ಬಿಡ್ತಾರಾ ಅಂತ ನಮಗೆ ಕಂಪ್ಲೀಟು ಭಯ ಆಗ್ತಿದೆ. ಏನು ಮಾಡೋಣಪ್ಪ, ಅದು ಬೇರೆ ಈಗ ಮುಚ್ಚಿಕೊಳ್ಳೋಕ್ಕೂ ಆಗಲ್ಲ, ಕಾಲೇಜ್ ಡ್ರೆಸ್ಸಲ್ಲೇ ಇದ್ದೀವಿ, ಬ್ಯಾಗ್ ಹಾಕ್ಕೊಂಡು ಹೋಗಿದ್ದು. ಅದೊಂದು ಮೂವಿ ಮುಗಿದ್ಮೇಲೆ ಆಚೆ ಬರಬೇಕಾದ್ರೆ ಭಯದಲ್ಲಿ ಆವಾಗ ಬಸ್ ಸ್ಟಾಪಿಗೆ ಬಂದ್ವು. ಆವಾಗ ಒಂಚೂರು ಓಕೆ, ಸರಿ ಈಗ ಓಕೆ ಆರಾಮಾಗಿ ಹೋಗೋಣ ಮನೆಗೆ. ಆಲ್ಮೋಸ್ಟ್ ಅಷ್ಟೊತ್ತಲ್ಲಿ ಕಾಲೇಜ್ ಟೈಮಿಂಗು ಮುಗ್ದಿದ್ದು. ಸೊ ಟೈಮಿಂಗ್ ಕರೆಕ್ಟಾಗಿತ್ತು. ನಮಗೆ ಯಾರೇ ಪೊಲೀಸ್ ಅನ್ನೋದು ಭಯ ಆಗೋದು, ಎಲ್ಲೋ ಕಾಲೇಜ್ ಬಂಕ್ ಹಾಕೋ ನನ್ನ ಮಕ್ಕಳ ಮೂವಿ ನೋಡೋಕೆ ಹೋಗಿ ತಗೊಂಡು ಹೋಗ್ಬಿಡ್ತಾರೆ ಅಂತ ಭಯದಲ್ಲಿದ್ದೀನಿ ನಾನು. ಹೆಂಗೋ ಸದ್ಯ ಹಂಗಿತ್ತು ಹೋದ್ವಿ ಮನೆಗೆ. ಅದು ಬೀಳಿತ್ತು ನೋಡಿ. ನೆಕ್ಸ್ಟ್ ಡೇ ಬಂದು ಹೆಂಗಿತ್ತಂದರೆ ಅವಾಗ ಹೆಂಗಿತ್ತು ಅಲ್ಲಿ ಮಾತಾಡಿ ಅದ್ರ ಬಗ್ಗೆ. ಅವತ್ತು ಮಾಡಿದ ಕವಿತೆ ಅಷ್ಟೇ ಚೆನ್ನಾಗಿತ್ತು. ಥರ ಅಲ್ಲ ಫೀಲ್ ಮಾಡ್ಕೊಳ್ತೀವಿ ಯಾವಾಗ ನಾವು ಕಾಲೇಜ್ ಲೈಫ್ ಮಿಸ್ ಮಾಡ್ತೀವಿ.
ಅದಾದಮೇಲೆ ಇನ್ನೊಂದು ಏನು ಕೆಲಸ ಅಂತ ಬಂದಮೇಲೆ ಯಾರು ಮೀಟ್ ಆಗಲ್ಲ, ಮಿಸ್ ಮಾಡ್ತೀವಿ ತುಂಬ. ಇನ್ನು ಸ್ಕೂಲ್ ಲೈಫ್ ಇನ್ನೂ ಭಯಂಕರ ಇದ್ದಿದ್ದು ನಮ್ಮದು. ಸ್ಕೂಲ್ ಲೈಫು ಬೇರೆಯೇ ಇದ್ದಿದ್ದು, ಅಂದರೆ ಹಾಲ್ ಸಾಕಾಗಿತ್ತು ಸ್ಕೂಲ್ ಲೈಫ್. ಮಾತ್ರ ನಾನು ಎಂಜಾಯ್ ಸೂಪರಾಗಿ ಮಾಡಿದ್ದೀನಿ ಸ್ಕೂಲ್ ಲೈಫ್ನ. ಸೊ ಅಷ್ಟೇ ಬೇಜಾರು ಅನ್ಸ್ಕೊಡಿತಪ್ಪ ಸ್ಕೂಲ್ ಲೈಫು. ಏನಕ್ಕಂತಂದರೆ ಯಾವಾಗ ಗುರು ಮುಗಿಯುತ್ತೆ ಇದೆಲ್ಲ ಮುಗ್ಬಿಟ್ಟು ಕೂಡ ನಾವು ಗುರು ಅವ್ನ ಟೈಮಲ್ಲಿ ಅಂದರೆ ಅಲ್ಲ ನಮಗೇನು ನಮ್ಮ ಮಿಸ್ ಆಗಿರ್ಬೋದು, ಎಕ್ಸಾಮ್ಸ್ ಏನಾದ್ರು ಬೈದಾಗ ಹೊಡೆದಾಗ, ನಾವು ಏನಾದರೂ ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ಯಾರು ಗುರು ಇವನ್ನೆಲ್ಲ ಮಾಡೋದು, ಯಾರು ಗುರು ಇವೆಲ್ಲ ಬರೆಯೋದು, ನೋಟ್ಸ್ ಬರಿ, ಅದು ಬರಿ, ಪ್ರಾಜೆಕ್ಟ್ ಮಾಡೋದು, ಯಾವ್ದು ಗುರು ಅನ್ಸೋದು. ಬಟ್ ಅದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಈಗ ನಾವು ಫೀಲ್ ಮಾಡ್ತೀವಿ. ಅದಕ್ಕೆ ಹೇಳೋದು ಆ ಟೈಮಲ್ಲಿ ಫೀಲ್ ಮಾಡಬೇಕು, ಏನೇನು ಮಾಡಬೇಕು ಅದು ಮಾಡ್ಬಿಡ್ರಿ, ಜಾಲಿಯಾಗಿರುತ್ತೆ. ಅದನ್ನೆಲ್ಲ ಜಸ್ಟ್ ಆಗ ನೆನೆಸ್ಕೋಬೋದು ಅಷ್ಟೇ, ನೆನೆಸ್ಕೊಳಕ್ಕಾಗತ್ತೆ. ಬಟ್ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಮಾತಾಡಿಸ್ತಾರೆ, ನೋಡೋಣ ಸಿಕ್ಕರೆ ಮಾತಾಡ್ತೀನಿ. ಬಟ್ ಅವ್ರು ಕರೀತಾರೆ, ನಮ್ಗೆ ಟೈಮ್ ಇಲ್ಲಲ್ಲ ಗುರು, ಏನು ಮಾಡೋದು. ಆವಾಗ ಸ್ಕೂಲ್ಗೆ ಬಲವಂತ ಹೋಗೋಣ ಥರ ಇತ್ತು. ಈಗ ಬಲವಂತ ಅಂತಲ್ಲ, ಈಗ ಹೋಗಲೇಬೇಕು, ಕಮಿಟ್ಮೆಂಟ್, ಕೆಲಸ ಹೋಗಲೇಬೇಕು ಕಂಪಲ್ಸರಿ. ಒಂದು ತಿಂಗಳು ಮಿಸ್ ಮಾಡಿದ್ರು ನಿಮಗೆ ಬಿಟ್ಟು ಏಟ್ ಆಗಬೇಕು, ಆ ಲೆವೆಲ್ ಏಟ್ ಆಗಿಬಿಡುತ್ತೆ ಫೈನಾನ್ಷಿಯಲಿ. ಹಿಂಗೆ ಇರುತ್ತೆ ಲೈಫ್ಗಳು ಎಲ್ಲರದು ಕಷ್ಟ. ನೋಡೋಣ ಏನಾಗುತ್ತೆ, ಮಾಡೋಣ.